ಸುತ್ತಮುತ್ತ ಇಲ್ಲಿರೋರಿಗೆ ಅಷ್ಟೊಂದು ಮಾಹಿತಿಗಳು ಏನು ನನಗೆ ಗೊತ್ತಿಲ್ಲ. ಇವಾಗ ನೆಕ್ಸ್ಟ್ ನಾವೇನು ಮಾಡ್ಕೋತ ಈ ವರ್ಷದಿಂದ ಏನು ಮಾಡ್ತೇವೆ, ನೆಕ್ಸ್ಟ್ ವರ್ಷ ಅದು ಆ್ಯಡ್ ಆಗ್ತಾ ಹೋಗುತ್ತೆ. ಒಂದು ಜಾತ್ರೆಗೆ ಹೋಗಿ ಬಂದಿಂದ ಬೇವು ಉಳಿಸ್ಕೊಳ್ಳೋದು. ಇವತ್ತು ಬಜೆಟ್ ಮಂಡನೆ ಕೂಡ ಆಯಿತು. 2026 ಏರುಪೇರು ನಡೆದು ಒಂದು ಲೆವೆಲಿಗೆ ಆಗೈತಿ. ಅಂದ್ರೆ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಏನದು ಕುಬ್ಸಿ ಮತ್ತು ಆಮೇಲೆ ಏನಿದು ಗೋಧಿ, ಇವು ಇಷ್ಟು ಐಟಮ್ಸ್. ಅದು ಇನ್ನೂ ಒಂದು ಐಟಮ್ಸ್ ಬೇಕಾಗೈತಿ. ಯಾವುದದು ಸಾರಿ ಗೈಸ್, ನಾನು ಇವಾಗ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಬೇವು ಇಳಿಸ್ಕೊಳ್ಳೋದು. ಅಂತಂದೆ ಸೊ ಬೇವು ಇಳಿಸ್ಕೊಂಡ್ಮೇಲೆ ಈ ರೀತಿ ಹವಳ ಮುತ್ತಬಿದ್ದ ನೋಡ್ಕೋರಿ ಅಂತಂದೆ ಹೇಳ್ತಾರ. ಯಾವೆಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು APG ವ್ಲಾಗ್ಸ್. ಆ್ಯಕ್ಚುಲಿ ಈ ಒಂದು ತಮಿಳ್ ನೋಡಿ ನಿಮಗೆ ಒಂದು ಐಡಿಯಾ ಬಂದಿರ್ಬೋದು ಈ ಒಂದು ವ್ಲಾಗಿನ ಒಂದು ಕಂಟೆಂಟ್ ಏನು ಅಂತಂದು. ಆ್ಯಂಡ್ ನನ್ನ ಒಂದು ಹಣೆ ಮೇಲಿರುವಂಥ ಭಂಡಾರ ನೋಡಿ ಕೂಡ ನಿಮಗೆ ಐಡಿಯಾ ಬಂದಿರ್ಬೋದು. ಸೊ ಎಸ್ ಗೈಸ್, ಇವತ್ತಿನ ಒಂದು ವಿಶೇಷವಾದ ವ್ಲಾಗ್ ಇದು. ಯಾವುದಂತಂದ್ರೆ ನಮ್ಮ ಮನೆಯಲ್ಲಿ ಬೇವು ಇಳಿಸ್ಕೊಳ್ಳೋದು ಅಂತ ಮಾಡ್ತೀವಿ, ತೆನೆ ಕಟ್ಟೋ ಹಬ್ಬ ಅಂತ ಮಾಡ್ತೀವಿ. ಸೊ ಅವೆರಡದ್ರ ಬಗ್ಗೆ ವಿಶೇಷವಾಗಿ ಈ ಒಂದು ವ್ಲಾಗ್ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಆ್ಯಕ್ಚುಲಿ ಈ ಒಂದು ಎರಡು ವಿಷಯಗಳ ಬಗ್ಗೆ ನಾನು ಅಂದರೆ ಈ ವ್ಲಾಗ್ ಮಾಡುವಾಗ ನೋಡೋದು ಅಂತ ಪ್ರಕಾರ ನೋಡಿದ್ರೆ ಸುತ್ತಮುತ್ತ ಇಲ್ಲಿರೋರಿಗೆ ಅಷ್ಟೊಂದು ಮಾಹಿತಿಗಳು ಏನು ನನಗೆ ಗೊತ್ತಿಲ್ಲ. ಸೊ ಅವ್ರ ಹಿರಿಯರು ಏನೇನು ಮಾಡ್ಕೊತ ಬಂದಾರಲ್ಲ, ಸೊ ಅದನ್ನೇ ಇವರು ಕೂಡ ಕಂಟಿನ್ಯೂ ಮಾಡ್ಕೊತ ಹೋಗ್ಯಾರ. ಸೊ ನಮ್ಮ ಮನ್ಯಾಗೂ ಇವಾಗ ನಮ್ಮ ಅಜ್ಜಿ ತಾತ ಅವರೆಲ್ಲ ಏನು ಹೇಳ್ತಾರೆ, ಸೊ ನಾವು ಅದನ್ನು ಮಾಡತ್ತೀವಿ. ಇವಾಗ ನೆಕ್ಸ್ಟ್ ನಾವೇನು ಮಾಡ್ಕೊತ ಈ ವರ್ಷದಿಂದ ಏನು ಮಾಡ್ತೇವೆ, ನೆಕ್ಸ್ಟ್ ವರ್ಷ ಅದು ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಪ್ರತಿ ವರ್ಷವೂ ಕೂಡ ಅವ್ರು ಏನೇನು ಮಾಡ್ಕೊತ ಬಂದಿರ್ತಾರೆ ಅದನ್ನು ನಾವು ಕೂಡ ಪಾಲಿಸ್ತಾ ಹೋಗ್ತೀವಿ. ಸೊ ಈ ಒಂದು ವ್ಲಾಗ್ ಒಳಗೆ ತೆನೆ ಕಟ್ಟೋ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ, ಅದರ ಒಂದು ವಿಶೇಷತೆ ಏನು, ಹೆಂಗೆ ಮಾಡ್ತೀವಿ ಏನು ಮಾಡ್ತೀವಿ ಅನ್ನೋದನ್ನು ತಿಳಿಸ್ತೀನಿ. ಅದಾದಮೇಲೆ ಬೇವು ಉಳಿಸ್ಕೊಳ್ಳೋದು ಅಂತ ಮಾಡ್ತೀವಿ. ಸೊ ನಾವು ಯಲ್ಲಮ್ಮ ಗುಡ್ಡ, ನಮ್ಮ ಮನೆ ದೇವರು ಶ್ರೀ ಯಲ್ಲಮ್ಮ, ಸೊ ಅವರ ಒಂದು ಜಾತ್ರೆಗೆ ಹೋಗಿ ಬಂದಿಂದ ಬೇವು ಉಳಿಸ್ಕೊಳ್ಳೋದು ಅಂತ ಮಾಡ್ತೀವಿ. ಸೊ ಅದನ್ನು ಕೂಡ ಎದಕ್ಕೆ ಇಳಿಸ್ಕೋತಾರಂತ ನನಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ನಿಮಗೆ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸ್ರಿ ನಮಗೆ. ಸೊ ಆದರೆ ನಾವು ಯಾವ ರೀತಿ ಬೇವು ಉಳಿಸ್ಕೋತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಅದನ್ನು ಆಲ್ಮೋಸ್ಟ್ ಆಗೈತಿ. ಸೊ ಅದನ್ನು ಕ್ಯಾಪ್ಚರ್ ಮಾಡೀನಿ, ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ. ಸೊ ತೆನೆ ಕಟ್ಟೋ ಹಬ್ಬ, ಬೇವು ಉಳಿಸ್ಕೊಳ್ಳೋ ಹಬ್ಬನ ಎರಡೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತಂತಂದು ಅನ್ಕೊತೀನಿ. ಸೊ ಎಸ್ ಗೈಸ್, ಇವತ್ತು ಮಾಘ ಪೂರ್ಣಿಮೆ ಅಂದರೆ ಭರತ ಹುಣ್ಣಿಮೆ ಕೂಡ. ಸೊ ಇವತ್ತಿನ ಒಂದು ಸ್ಪೆಷಲ್ ದಿನ ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತು ಬಜೆಟ್ ಮಂಡನೆ ಕೂಡ ಆಯಿತು 2026. ಸೊ NDA ಸರ್ಕಾರದ ಎರಡನೇ ಒಂದು ಪೂರ್ಣ ಬಜೆಟ್ ಮಂಡನೆ ಇದಾಗಿತ್ತು. ಸೊ ಇವತ್ತಿನ ಸ್ಪೆಷಲ್. ಆಮೇಲೆ ಎಲ್ಲರಿಗೂ ಸಾಕಷ್ಟು ಕುತೂಹಲಗಳಿತ್ತು, ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಆ್ಯಂಡ್ ಮೋಸ್ಟ್ ಆಫ್ ಎಲ್ಲಿ ಎಕ್ಸ್ಪೆಕ್ಟೇಷನ್ಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಇವತ್ತಂದ್ರೆ ಮಾರ್ಕೆಟ್ ಒಳಗೆ ಸಿಕ್ಕಾಪಟ್ಟೆ ಏರುಪೇರು ನಡೆದು ಒಂದು ಲೆವೆಲಿಗೆ ಆಗೈತಿ. ಆಮೇಲೆ ಮಾರ್ಕೆಟ್ ಒಂದು ಸ್ವಲ್ಪ ಪೂರ ಡೌನ್ ಆಗೈತೆ ಅಂತಲೇ ಹೇಳ್ಬೋದು, ಷೇರು ಮಾರುಕಟ್ಟೆ ಒಳಗೆ. ಆ್ಯಂಡ್ ಇನ್ನೊಂದು ಹೆಮ್ಮೆ ಪಡೋ ವಿಷಯ ಏನಂತಂದ್ರೆ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಭಾರತದ ಹಣಕಾಸಿನ ಮಹಿಳಾ ಸಚಿವೆ, ಮೊಟ್ಟ ಮೊದಲ ಮಹಿಳಾ ಸಚಿವೆ, ಹಣಕಾಸಿನ ಸಚಿವೆ. ಇವತ್ತು ಸತತ 9ನೇ ಒಂದು ಬಜೆಟ್ನ ಮಂಡನೆ ಮಾಡಿದರು. ಸೊ ಅದು ಒಂದು ಖುಷಿ ಪಡುವಂಥ ವಿಷಯ. ಸೊ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ಗೈಸ್. ಇವತ್ತು ಯಾರೆಲ್ಲ ಬಜೆಟ್ ಮಂಡನೆನ ನೋಡಿದ್ರಿ, ಸೊ ಕಮೆಂಟ್ ಮಾಡಿರಿ ನಿಮಗೆ ಯಾವ ಒಂದು ಬಜೆಟ್ ಮಂಡನೆ ಇಷ್ಟ ಆಯಿತು, ಯಾವ ಒಂದು ಅವರು ಹೇಳಿದಂಥ ಬಜೆಟ್ ನಿಮಗೆ ಇಷ್ಟ ಆಯಿತು ಅಂತಂದು. ಸೊ ಎಸ್ ಗೈಸ್, ಈ ಒಂದು ಪೂರ್ಣಿಮೆ ದಿನ ಸ್ಪೆಷಲ್ ಆಗಿರುವಂಥ ಹಬ್ಬಗಳನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಬರ್ರಿ ಗೈಸ್ ನೋಡೋಕೆ ಹೋಗೋಣ. ಇವಾಗ ಫಸ್ಟು ನಾನು ಯಾವುದನ್ನು ಶೇರ್ ಮಾಡ್ತೀನಿ ಅಂತಂದ್ರೆ ತೆನೆ ಕಟ್ಟೋ ಹಬ್ಬದ ಬಗ್ಗೆ ಶೇರ್ ಮಾಡ್ತೀನಿ. ಅದಾದಮೇಲೆ ನಿಮ್ಗೆ ಬೇವು ಉಳಿಸ್ಕೊಳ್ಳೋ ಹಬ್ಬನ ಶೇರ್ ಮಾಡ್ತೀನಿ ಗೈಸ್. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನನಗೂ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ತೆನೆಕಟ್ಟು ಹಬ್ಬನ ಮಾಡ್ತೇವೆ ಅನ್ನೋದು ಅಷ್ಟೇ ಗೊತ್ತೈತಿ. ಅಂದರೆ ಯಾವ ರೀತಿ ಮಾಡ್ತೇವೆ, ಏನು ಮಾಡ್ತೇವೆ ಗೊತ್ತಿದ್ದಿಲ್ಲ. ಪ್ರತಿ ವರ್ಷ ನಮ್ಮ ಮನೇಲಿ ಫಿಕ್ಸ್ ಇದು ಜಗಲಿ, ನಮ್ದು ಜಗಲಿ ಕಡೆ ಒಂದು ಸೈಡ್ ಏನಿರ್ತೈತಿ, ಈ ಬೆಳೆಗಳ ತೆನೆಗಳ ಒಂದು ಕಟ್ಟನ್ನ ನಾವು ಒಂದು ಕಡೆ ಹಾಕಿ ಡೈಲಿನ ಪೂಜೆ ಮಾಡ್ತೀವಿ. ಸೊ ಇದು ಪ್ರತಿ ವರ್ಷ ಇರ್ತೈತಿ. ಅದನ್ನು ನಾವು ದೀಪಾವಳಿಗೆ ಏನು ಮನೆ ಸ್ವಚ್ಛ ಮಾಡ್ತಿರ್ತೇವಲ್ಲ, ಸೊ ಆವಾಗ ತೆಗಿತೀವಿ. ಅಲ್ಲಿ ತನಕ ನಾವು ಅದನ್ನು ಹಾಗೆ ಬಿಟ್ಬಿಟ್ಟಿರ್ತೇವೆ. ಸೊ ಇವತ್ತಿನ ಒಂದು ದಿನ ನಾವು ಈ ಒಂದು ತೆನೆಕಟ್ಟ ಹಬ್ಬ ದಿನನ ಅವನ್ನ ಹೊಸ ತೆನೆಗಳನ್ನು ತೊಗೊಂಬಂದು ಅಲ್ಲೇ ಹಾಕಿರ್ತೀವಿ. ಸೊ ಇವತ್ತಿನ ಒಂದು ತೆನೆಕಟ್ಟು ಹಬ್ಬ ಮಾಡೋದಕ್ಕೆ ಒಂದು 5 ಥರದ ಬೆಳೆಗಳನ್ನು ಕೂಡಿಸಿ ಗಂಟು ಹಾಕಿ ಅಲ್ಲೇ ಕಟ್ಟಬೇಕು ಅದನ್ನು. ಸೊ ಇವಾಗ ನಮಗೆ ಸದ್ಯಕ್ಕೆ ಸಿಕ್ಕಿರುವಂಥ ಬೆಳೆಗಳು ಯಾವ್ಯಾವ ಅಂದ್ರೆ
ಗೈಸ್ ನೋಡ್ರಿ ಫ್ರೆಶ್ ಇವಾಗ ತಾನೇ ಜೋಳ, ಇವಾಗ ಜೋಳದ ಸೀಸನ್ ಬರತ್ತಲ್ಲ, ಅವು ಎರಡು ಜೋಳದ ತೆನಿ, ಆಮೇಲೆ 2 ಗೋಧಿದು, ಇವು ಗೋಧಿ ಬೆಳೆಗಳು. ಆಮೇಲೆ ಇದು ಕಡ್ಲಿ ಸೀಸನ್ ಮುಗೀತು, ಇವಾಗ ಕಡ್ಲಿ ಫುಲ್ ಒಣಗ್ಯಾವು, ಕಡ್ಲಿ ರಾಶಿ ಮಾಡತ್ತಾರೆ ಇವಾಗ ಎಲ್ಲರೂ. ಸೊ ಇವನ್ನ ಈ ರೀತಿ ಪೂಜೆ ಮಾಡಿ ಅಲ್ಲೇ ಕಟ್ಟಬೇಕು. ಇನ್ನೂ 2 ಅಗಸಿದು, ಆಮೇಲೆ ಇನ್ನೊಂದು ಯಾವುದೋ ಬರ್ತೈತಿ ಇದ್ರ ಜೊತೆ 5 ಐಟಮ್ಸ್ಗಳನ್ನು 5 ಮಾಡಿ ಈ ರೀತಿ ಕಟ್ಟಿ ಇಡಬೇಕು. ಆ್ಯಕ್ಚುಲಿ ಪ್ರತಿ ವರ್ಷ ನಾವು ನಮ್ಮ ಮನೆ ದೇವರಾಗಿರುವಂಥ ಒಂದು ಯಲ್ಲಮ್ಮಗುಡ್ಡಕ್ಕೆ ನಾವು ಈ ಒಂದು ತೆನಿಕಟ್ಟು ಹಬ್ಬನ ಮಾಡಿ ಆಮೇಲೆ ಯಲ್ಲಮ್ಮಗುಡ್ಡಕ್ಕೆ ಹೋಗಿ ಬರ್ತಿದ್ರಂತ. ಸೊ ಅವಾಗ ಬಟ್ ಇವಾಗೆಲ್ಲ ಏನಾಗುತ್ತೆ ಅಂದರೆ ಯಲ್ಲಮ್ಮಗುಡ್ಡಕ್ಕೆ ಹೋಗಿ ಬಂದು ಆದಮೇಲೆ ಈ ಒಂದು ಹಬ್ಬ ಮಾಡಿ ಆಮೇಲೆ ಬೇವು ಇಳಿಸ್ಕೊಳ್ಳೋದು ಅಂತಂದು ಮಾಡ್ತೀವಿ. ಸೊ ಅದನ್ನು ಕೂಡ ಈ ಒಂದು ವಿಡಿಯೋದೊಳಗೆ ನಿಮ್ಗೆ ತೋರಿಸ್ತೀನಿ ನಾನು. ಬಟ್ ಇವತ್ತಿಲ್ಲ, ಅದು ನಾಳೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ಐತಿ ಬೇವು ಇಳಿಸ್ಕೊಳ್ಳೋದು ಅಂತಂದು. ಸೊ ಅದನ್ನು ಕೂಡ ಯಾಕೆ ಮಾಡ್ತಾರೆ, ಏನು ಮಾಡ್ತಾರೆ, ಹೆಂಗೆ ಮಾಡ್ತೀವಿ ಅನ್ನೋದು ಕೂಡ ಇದೇ ಒಂದು ವಿಡಿಯೋದೊಳಗೆ ಶೇರ್ ಮಾಡ್ತೀನಿ. ಆಮೇಲೆ ಈ ಒಂದು ಯಲ್ಲಮ್ಮಗುಡ್ಡಕ್ಕೂ ಕೂಡ ಈಗ ಮೊನ್ನೆನ ಹೋಗಿ ಬಂದಾರ ಮನ್ಯಾಗಿನವರು. ಎಸ್ ಗೈಸ್ ನೋಡ್ರಿ, ಇವಾಗ ಇದು ಕುಬ್ಸಿ ಅನ್ಸ ಕುಬ್ಸಿ ಅಂತ ಅನ್ಸತ್ತಿದು, ಏನದು ಕುಬ್ಸಿ. ಮತ್ತು ಗೈಸ್ ಇದು ಕುಬ್ಸಿನ, ಇದು ಒಂದು ಬೆಳೆನೂ ಸಿಕ್ತಿವಾಗ ಇದ್ರ ಜೊತೆ ಆ್ಯಡ್ ಮಾಡ್ತೀನಿ ಈಗ. ಸೊ ಕಡ್ಲಿ, ಕುಬ್ಸಿ, ಆಮೇಲೆ ಇದೇನಿದು ಜೋಳದ ತೆನಿಗಳು, ಆಮೇಲೆ ಏನಿದು ಗೋಧಿ, ಇವು ಇಷ್ಟು ಐಟಮ್ಸ್. ಅದು ಇನ್ನೂ ಒಂದು ಐಟಮ್ಸ್ ಬೇಕಾಗೈತಿ, ಯಾವುದದು ಯಾವುದೋ ಒಂದು ಐಟಮ್ಸ್ ಬೇಕಾಗೈತಿ. ಸೊ ಅವೆಲ್ಲ ಇವೆರಡು ಹೆಸರು ನೆನಪು ಬರೋವಲ್ಲು, 2 ಕನ್ಫ್ಯೂಸ್ ಆಗುತ್ತೆ. ಕುಬಿಸಿ ಆಮೇಲೆ ಇನ್ನೊಂದು ಆಗಳೊಂದು ಏನೋ ಒಂದು ಹೇಳಿದೆ, ಅದು ಒಂದು. ಸೊ ಇದನ್ನ ಒಂದೊಂದಾಗೆ ಬರಾಕತ್ತವೆ ಇವಾಗ. ಸೊ ಈಗಿನ ಕಾಲದಾಗ ನೋಡ್ರಿ, ಇವಾಗ ಬೆಳೆಗಳನ್ನ ಎಲ್ಲಾನು ಕೂಡ್ಸೋದು ಎಷ್ಟು ಕಷ್ಟ ಆಗಕತ್ತೈತಿ ಅಂತಂದು. ಸೊ ಹೊಲಗಳು ದೂರ ಇದ್ರೆ ಇದ್ದ ಕಷ್ಟನ ಎಲ್ಲರೂ ಅನುಭವಿಸ್ಲೇಬೇಕಾಗತೈತಿ. ಸೊ ನಮ್ಮ ಅತ್ತಿ ಕೊಟ್ಲಿದನ್ನ. ಸೊ ಆಕಿಗೆ ಇವಾಗ ಆಕಿ ಕಡೆ ಕಡ್ಲಿ ಇಲ್ಲ ಅಂತ, ನಾವು ಕಡ್ಲಿನ ಎಕ್ಸ್ಚೇಂಜ್ ಮಾಡ್ಕೊಂಡು ಇದನ್ನ ಆಕಿ ಕೊಡ್ಬೇಕು. ಸೊ 1-2 ಕಡ್ಡಿ ನಮ್ಮ ಕಡೆ ಇಟ್ಕೊಂಡು 1-2 ಕಡ್ಡಿ ಆಕಿಗೆ 1-2 ಕಡ್ಡಿ ತಗೊಂಡು ಕೊಡಾಕತ್ತೀನಿ ಇವಾಗ. ಸೊ ಸಾರಿ ಗೈಸ್, ನಾನು ಕುಬುಸಿ ಅಂತ ಹೇಳಿದ್ದಲ್ಲ, ಆ್ಯಕ್ಚುಲಿ ಕನ್ಫ್ಯೂಸ್ ಆಗ್ಬಿಟ್ಟೈತೆ ಅದ್ರ ಹೆಸರು. ಪಟಕನ ಬಾಯಾಗಿತ್ತು, ಬರೋವಲ್ಲಾಗಿತ್ತು ಅದು ಏನಂತಂದು. ಸೊ ಅದು ಕುಬುಸಿ ಅಲ್ಲ, ಕುಸುಬಿ ಅದರ ಹೆಸರು. ಸೊ ಅದ್ರದ್ದು ಒರಿಜಿನಲ್ ಫೋಟೋನ ಕೂಡ ಇಲ್ಲಿ ಹಾಕಿರ್ತೀನಿ ನೋಡ್ರಿ ನೀವು, ಅದು ಕುಸುಬಿ ಅಂತ. ಸೊ ಕುಸುಬಿ, ಅಗಸಿ 2 ಬೆಳೆಗಳು ಎಕ್ಸ್ಟ್ರಾ ಬೇಕಾಗಿತ್ತು. ಸೊ ಇವಾಗ ಕುಸುಬಿ ಬಂದಾಗೈತಿ. ಇನ್ನು ಅಗಸಿ ಸಿಗ್ತೈತೆಲ್ಲ ನೋಡೋಣ್ರಿ, ಯಾರ ತಂದು ಕೊಡ್ತಾರ ಕೇಳಾಕತ್ತೇವಿ, ಇನ್ನ ಯಾರ ಕಡೆ ಐತನ ಅಂತಂದು. ಸೊ ಟೋಟಲ್ 5 ಆಗಬೇಕು, ಇವಾಗ 4 ಆಗ್ಯಾವು. ಇನ್ನು ನೆಕ್ಸ್ಟ್ ಅಗಸಿ ಬೆಳೆ ಒಂದು ಸಿಕ್ಕರೆ ಮುಗೀತು. ಸೊ ಅದಕ್ಕೆ ಅದು ಕುಬುಸಿ ಅನ್ನೆಲ್ಲ, ಅದ್ರ ಸಲುವಾಗಿ ಇದನ್ನ ಹೇಳಿದ, ಕುಸುಬಿ ಅದರ ಹೆಸರು. ಸಿಕ್ತಿವಾಗ ಲಾಸ್ಟ್ 5ನೇ ಒಂದು ಬೆಳೆ ಇದು ಅಗಸಿ ಸಿಕ್ತು. ಆಗ ಕುಸುಬಿ ಆತು, ಎಲ್ಲ ಆತು, ಲಾಸ್ಟ್ನೇದು ಅಗಸಿ ಸಿಕ್ಕೈತಿ. ಸೊ ಈ ಒಂದು ಅಗಸಿ ಬೆಳೆನ ನಾನು ಫಸ್ಟ್ ಟೈಮ್ ನೋಡಾಕ್ತೀನಿ. ಇದು ಹೆಂಗೈತೆ ಅಂತಂದ್ರೆ ನಿಮಗೂ ತೋರಿಸ್ತೀನಿ ನೋಡ್ರಿ ಇವಾಗ. ಸೊ ಈ ಒಂದು ಅಗಸಿ ಬೀಜ ನೋಡಿದ್ನಿ, ಬಟ್ ಈ ಒಂದು ಬೆಳೆ ನೋಡಿದ್ದಿಲ್ಲ. ಅಗಸಿ ಬೆಳೆ ಈ ರೀತಿ ಇರ್ತದಂತ ನಾನು ಫಸ್ಟ್ ಟೈಮ್ ನೋಡಾತೀನಿ. ಇವೇನು ರೌಂಡ್ ಅದಾವಲ್ಲ, ಅದ್ರೊಳಗೆ ಬೀಜಗಳು ಇದ್ದಂಗೆ ಅದಾವು. ಇಲ್ಲಿ ನೋಡ್ರಿ, ತೆಗೆದು ತೋರಿಸ್ತೀನಿ, ಇದ್ರಾಗ ಇಲ್ಲ. ಸೊ ಎಸ್ ಗೈಸ್, ಇವಾಗ ಪೂಜೆ ಮಾಡಿ ಈ ರೀತಿ ನಾವು ಕಟ್ಟೀವಿ. ನೆಕ್ಸ್ಟ್ ಇದನ್ನ ಸೈಡಿಗೆ ಸರಿಸ್ತೀವಿ. ಬಟ್ ಇವತ್ತು ಪೂಜೆ ಮಾಡೇವಂತಂದ್ರೆ ಇಲ್ಲ ನಡು ಇವಾಗ ಇಟ್ಟೇವಿ ಇವಾಗ. ಸೊ ಪೂಜೆ ಮಾಡಿ ಎಡೆ ಹಿಡ್ದೇವಿ. ಸೊ ನಾ ಹೇಳ್ದಂಗ ಇವಾಗ ಆಲ್ರೆಡಿ ನಾವು ಯಲ್ಲಮ್ಮಗುಡ್ಡಕ್ಕೆ ಹೋಗಿ ಬಂದೇವಿ. ಸೊ ಬಂದು ಅಲ್ಲಿ ಹೋಗಿ ಪಡ್ಲಿಗಿನ ಚೇಂಜ್ ಮಾಡ್ತಾರ. ಸೊ ಇದನ್ನ ಮುಂದಿನ ವರ್ಷ ಏನೈತಿ ಇದನ್ನ ಇಟ್ಟು ಬೇರೆ ತಗೊಂಡ್ಬರ್ಬೇಕು. ಸೊ ಅಲ್ಲಿ ತನ ಇದು ಕೂಡ 1 ವರ್ಷ ತನ ಇದು ಹಿಂಗೆ ಇರ್ತೈತಿ. ಸೊ ಅಲ್ಲಿಂದ ಕುಂಕುಮ, ಭಂಡಾರ, ಅಲ್ಲಿ ನೀರು, ಸೊ ಇವೆಲ್ಲಾನು ತಗೊಂಡ್ಬಂದಾರ. ಸೊ ಇದನ್ನು ಕೂಡ ನಾಳೆಗೆ ನಾವು ಬೇವು ಇಳಿಸ್ಕೋತೇವಲ್ಲ. ಸೊ ಬೇವು ಇಳಿಸ್ಕೊಂಬಂದ ಈ ಒಂದು ಪಡ್ಲಿಗಿನ ತುಂಬಿ ಮಾತಂಗಿಯವ್ರು ಬರ್ತಾರ. ಸೊ ಅವಾಗ ಅಲ್ಲಿ ಏನೇನ್ ಮಾಡ್ತೇವೆ ಅನ್ನೋದು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಇದ್ರ ಬಗ್ಗೆ ಇವು 2 ಪುಟ್ಟಿ ಇರ್ತಾವ, ಹಿಂಗ ಇವಕ್ಕ ಪಡ್ಲಿಗಿ ಅಂತ ಹೇಳ್ತಾರ. ಸೊ ಸಣ್ಣ ಏನದಾವಲ್ಲ ಅವಕ್ಕ ಪರಶುರಾಮ ಅಂತೇನೋ ಹೆಸರಿಟ್ಟಾರ. ಸೊ ಅದ್ರ ಬಗ್ಗೆನೂ ನಿಮ್ಗ ಎಕ್ಸ್ಟ್ರಾ ನನಗೇನಾರ ಮಾಹಿತಿ ಸಿಕ್ಕರೆ ನಿಮ್ಗೆ ಹೇಳ್ತೀನಿ. ಅಂಡ್ ನಾಳೆ ಇವನ್ನ ಯಾವ ರೀತಿ ಪೂಜೆ ಮಾಡ್ತೇವೆ ಅನ್ನೋ ಕೂಡ ನಾಳೆಗೆ ನಿಮಗೆ ಶೇರ್ ಮಾಡ್ತೀನಿ. ಅದನ್ನು ಇದ್ರೊಳಗೆ ಶೇರ್ ಮಾಡಕ್ ಟ್ರೈ ಮಾಡ್ತೀನಿ. A few moments later. ಇಳಿಸ್ಕೊಳ್ಳೋದಕ್ಕೆ ಇವತ್ತು ಇವರು ಮಾತಂಗಿಯರು ಅಂತ ಹೇಳಿ, ಸೊ ಅವರು ಕೂಡ ಇವಾಗ ಮನೆ ತನಕ ಬಂದರು. ಮನೆಗೆ ಬಂದಾದ್ಮೇಲೆ ಇನ್ಮೇಲೆ ಬೇವು ಇಳಿಸ್ಕೊಳ್ಳೋ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಇದ್ರ ಸರಾಗ ಮಾಡ್ಕೊತಾರೆ ಎಲ್ಲ ಮುಗುಡ್ಕೋದಕ್ಕೆ ಅಲ್ಲಿ ಅದ್ರ ಸಲುವಾಗಿ ಮಾಡ್ಕೊತಾರೆ. ಎಲ್ಲ ಮುಗುಡಕ್ಕೆ ಹೋಗಿ ಬಂದು ಬೇವು ಇಳಿಸ್ಕೊಂಡ್ರಿ ಹೇಳಿಸ್ಕೊಂಡ್ರಾಗ ಅದು ಸ್ವಲ್ಪ ಇದು ಆಗಿದೆ, ದೃಷ್ಟಿ ಇದೇನು ಇದ್ರ ಸಲುವಾಗಿ ಮಾಡ್ಕೊತಾರೆ.
ಸೊ ಅವ್ರು ಬರೋ ಅಷ್ಟೊತ್ತಿಗೆ ನಾವು ಈ ರೀತಿ ಕಾಯಿಪಲ್ಯಗಳು ಆಮೇಲೆ ಎಲ್ಲ ರೀತಿ ಅಡಿಗೆ ಬೇಕಾಗಿರುವಂಥ ಅಡುಗೆಗಳನ್ನು ಮಾಡಿ ರೆಡಿ ಮಾಡಿ ಇಟ್ಟಿರ್ತೀವಿ. ಸೊ ಅವರು ತಂದಂಥ ಪಡ್ಲಿಗೆಗಳನ್ನು ಇಡ್ತೀವಿ ಮತ್ತು ನಾವು ಎಲ್ಲಮ್ಮ ಗುಡ್ದಾಗಿಂತ ಹೊಸದಾಗಿ ಪಡ್ಲಿಗೆಗಳನ್ನ ತೊಗೊಂಬಂದಿರ್ತೇವಲ್ಲ, ಸೊ ಅದನ್ನು ಕೂಡ ಅಲ್ಲಿ ಎರಡೂ ಜೊತೆಗಿಟ್ಟು ಅಲ್ಲಿ ಪೂಜೆ ಮಾಡಬೇಕು. ಸೊ ಇವಾಗ ಮಾಡ್ತಾರೆ ನೋಡ್ರಿ ಇವಾಗ. ಸೊ ಎಲ್ಲ ಕುಂಕುಮ ಇವತ್ತಿನೆಲ್ಲಾನು ಹಚ್ಚಿ ಈ ರೀತಿ ಮಾಡಿರ್ತೇವಲ್ಲ ಎಡಿ, ನಾವು ಅದನ್ನ ಎಲ್ಲಾನು ಎರಡು ಪಡ್ಲಿಗೆಗೆ ಸಮವಾಗಿ ಹಾಕಬೇಕು. ಪಡ್ಲಿಗೆಗೆ ಫಸ್ಟ್ ಮಾಡಿದ ಅಡಿಗೆಗಳನ್ನ ಎರಡು ಕಡೆ ಸಮವಾಗಿ ಹಾಕಿದಾದ್ಮೇಲೆ 5 ತರದ ಒಂದು ಕಾಯಿಪಲ್ಯಗಳನ್ನ ಇಟ್ಟಿರ್ತೇವೆ. ಸೊ ಈ ಒಂದು ಕ್ಯಾರೆಟ್, ಮೆಂತೆ ಪಲ್ಯ, ಉಳ್ಳಾಗಡ್ಡಿದು ಇವನ್ನೆಲ್ಲಾನು ಒಂದು 3 ತರ ಅಥವಾ 5 ತರದ ಕಾಯಿಪಲ್ಯಗಳನ್ನ ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು. ಸೊ ಎರಡಕ್ಕೂ ಸಮವಾಗಿ ಹಾಕಿ ರೆಡಿ ಮಾಡಿ ಇಡಬೇಕು. ಪೂಜೆ ಆದ್ಮೇಲೆ ನಾವೆಲ್ಲ ಈ ರೀತಿ ಪಡ್ಲಿಗೆ ತುಂಬಿಸಿ ಆದ್ಮೇಲೆ ಅವರು ಜೋಗ್ ಹಾಕ್ತಾರ ನೋಡ್ರಿ ಇವಾಗ. ತಿರುಗುಡ್ದು ಎಲ್ಲ ನಿನ್ನ ಹಾಕುದ ಜಮದಗ್ನಿ ಗುರುವೆ ನಿನ್ನ ಹಾಕುದ ತಂಗಿ ಮಾತಂಗಿ ನಿನ್ನ ಹಾಕುದ ದ್ಯಾಮ ದುರ್ಗಾ ನಿನ್ನ ಹಾಕುದ ಧರ್ಮರಾಯ ನಿನ್ನ ಹಾಕುದ ಶಿವ ಪಾರ್ವತಿ ಹರ ಹರ ಮಹಾದೇವ, ಶಿವ ಪಾರ್ವತಿ ಹರ ಹರ. ಫೈನಲಿ ಈ ರೀತಿ ಎಲ್ಲಾನು ಎರಡು ಪಡ್ಲಿಗೆಗಳನ್ನ ತುಂಬಿಸಿ ಪೂಜೆ ಎಲ್ಲ ಆದ್ಮೇಲೆ ಬೇವು ಇಳಿಸ್ಕೋಬೇಕು. ಇವಾಗ ಸ್ಟಾರ್ಟ್ ಆಗತ್ತೆ ನೋಡ್ರಿ ಬೇವು ಇಳಿಸ್ಕೊಳ್ಳೋದು. ಪೃಥ್ವಿ ನೋಡಿಲ್ಲಿ ಅಪ್ಪು ಇಲ್ಲಿ ಭೂತ ಅವನಿ ಸಾಕುವ ಖಾಲಿ. ಸಾಕಾಸ್ ಬರ್ರಿ ನೀವಲ್ಲಿ. ನೋಡಿದ್ರಲ್ಲ ಯಾವ ರೀತಿ ನಾವು ಬೇವು ಉಳಿಸ್ಕೊಂಡ್ವಿ ಅಂತಂದು. ಸೊ ಬೇವು ಉಳಿಸ್ಕೊಂಡ್ಮೇಲೆ ಈ ರೀತಿ ಕೈ ಕಾಲೆಲ್ಲ ತೊಳ್ಕೊಂಡು ವಾಪಸ್ ಭಂಡಾರ ಹಚ್ತಾರ. ಸೊ ಭಂಡಾರನ ವಾಪಸ್ ಹಚ್ಕೊಳ್ಳೋದು. ಸೊ ಅವರು ಕೂಡ ಇಳಿದವರು ಕೂಡ ಕೈ ಕಾಲೆಲ್ಲ ತೊಳ್ಕೊಂಡ್ ಬರ್ತಾರ. ಸೊ ಬಂದಾದ್ಮೇಲೆ ಅವ್ರ ಪಡ್ಲಿಗಿನ ಅವ್ರು ತಗೊಂಡ್ ಹೋಗ್ತಾರ, ನಮ್ಮ ಪಡ್ಲಿಗಿನ ನಾವು ತಗೊಂಡ್ ಬರ್ತೀವಿ. ನೋಡಿದ್ರಲ್ಲ ಗಾಯ್ಸ್, ಎಲ್ಲಾನು ಮುಗಿಸಿ ಇವರು ವಾಪಸ್ ಅವ್ರ ಬೇರೆ ಮನೆ ಕಡೆ ಹೋಗ್ತಿರ್ತಾರ. ಸೊ ಹೋಗುವಾಗ ಈ ರೀತಿ ಹವಳ ಮುತ್ತಬ್ಬಿದ್ದ ನೋಡ್ಕೋರಿ ಅಂತಂದು ಹೇಳ್ತಾರ. ಸೊ ಅವ್ರು ಹೋಗೋ ತನಕನೂ ಅವ್ರ ಹಿಂದಿಂದ ಈ ರೀತಿ ನೀರು ಹೊಡ್ಕೋತಾ ಹೋಗ್ಬೇಕು, ನಾವು ಅವ್ರಿಗೆ ನೀರು ಚಿಮ್ಕಿಸ್ತಾ ಹೋಗ್ಬೇಕು. ಸೊ ಎಸ್ ಗಾಯ್ಸ್, ಇದಿಷ್ಟು ಇವತ್ತಿನ ಒಂದು ಬ್ಯೂಟಿಫುಲ್ ಆಗಿರುವಂತ ಬೇವು ಉಳಿಸ್ಕೊಳ್ಳೋ ಬ್ಲಾಗ್ ಆಗಿತ್ತು. ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಬ್ಲಾಗ್ನಾಗ ಸಿಗೋಣ್ರಿ. ಬಾಯ್.